ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಫೈನ್. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ನಮ್ಮ ಮೌಶಿ ಮನೆಗೆ ಹಳೆಯಾಳಿಗೆ ಬಂದಿದ್ದೀನಿ. ಸೊ ನಾವು ಅಂದರೆ ನಮ್ಮ ಎಲ್ಲ ಆಂಟಿ ಮಕ್ಕಳು ಎಲ್ಲರೂ ಸೇರಿ ಬಂದಿದ್ದೀವಿ ನಮ್ಮ ಮೌಸಿ ಮನೆಗೆ ಹಳೆಯಾಳಿಗೆ. ಮತ್ತು ನಾವೀಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಮೀನು ತರಕ್ಕೆ. ಮಧ್ಯಾಹ್ನ ಮೀನು ಸಾರು, ಮೀನು ಫ್ರೈ ಮಾಡೋಣ ಅಂತ ಮೀನು ತರಕ್ಕೆ ನಮ್ಮ ಆಂಟಿ ಮಗಳು ಮತ್ತು ನಾನು ಹೋಗ್ತಾ ಇದ್ದೀನಿ. ನಮ್ಮ ಮೌಸಿ ಕೆಲಸಕ್ಕೆ ಹೋಗ್ತಾರೆ, ಅವರು ನರ್ಸು. ಸೊ ಮೀನೆಲ್ಲ ತೊಗೊಂಬಂದ್ಬಿಟ್ಟು ಅಡುಗೆ ಮಾಡಿ ಅಂತ ದುಡ್ಡು ಕೊಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗಿದ್ದಾರೆ. ಯಾಕೆ ಅಂದರೆ ಅವರು 2 ದಿನ ಬಿಫೋರ್ ನಾವು ಬರೋಕ್ಕಿಂತ 2 ದಿನ ಕೂಡ ಅವರು ರಜೆ ತೊಗೊಂಡಿದ್ರಂತೆ. ಸೊ ಇವತ್ತು ಕೂಡ ರಜೆ ಕೊಡಲ್ಲ ಅಂತ. ಸೊ ಇವತ್ತು ಅವರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ರಜೆ ಇವತ್ತು ಕೊಡಲ್ಲ ಅವರು ನನಗೆ ಅಂತ ಅವರು ಡ್ಯೂಟಿಗೆ ಹೋಗಿದ್ದಾರೆ. ನರ್ಸ್ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಸೊ ನಾವು ಮೀನು ತೊಗೊಂಡು ಹೋಗೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ನೋಡಿ ಎಷ್ಟು ಒಳ್ಳೆ ಮೀನಿದೆ, ಫ್ರೆಶ್ ಮೀನು. ನಿಮಗೂ ಕೂಡ ಬೇಕಂದರೆ ಬನ್ನಿ. ಸೊ ನಾವು ಈಗ ಯಾವ ಮೀನು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಕಟ್ ಮಾಡಿದಾರಲ್ಲ ಅದೇ ಮೀನು 2 kg ತೊಗೊಂಡಿದ್ದೀವಿ ಸಾರು ಮಾಡಲಿಕ್ಕೆ. ಮತ್ತು ನಮಗೆ ಈಗ ಫ್ರೈ ಮಾಡಲಿಕ್ಕೆ ಕೂಡ ಮೀನು ಬೇಕಲ್ಲ. ಸೊ ನೋಡ್ತಾ ಇದ್ದೀವಿ ಯಾವುದು ಒಳ್ಳೆಯದಿರುತ್ತೆ ಅಂತ. ಸೊ ನೋಡ್ತಾ ಇದ್ದೀನಿ ನಾನು ಯಾವ್ದು ತೊಗೊಳ್ಳೋಣ ಅಂತ. ಯಾವುದು ಇಷ್ಟ ಆಗ್ತಾ ಇಲ್ಲ. ಆ ಮೀನು ಒಳ್ಳೆ ಮೀನು, ಅದರಲ್ಲಿ ಮುಳ್ಳುಗಿಳ್ಳು ಏನೂ ಇರಲ್ಲ, ಅದು ಕಟ್ ಮಾಡಿದಾರಲ್ಲ. ಸೊ ನಾನು ಮನೆಗೆ ಬಂದರೆ ನಮ್ಮ ಅಪ್ಪ ಯಾವಾಗಲೂ ಅದೇ ತೊಗೊಂಬರೋದು, ಮತ್ತು ಸಾರು ಮಾಡಿದರೆ ಸೂಪರಾಗತ್ತೆ. ಬಟ್ ಮೀನು ಹೆಸ್ರು ಗೊತ್ತಿಲ್ಲ ಫ್ರೆಂಡ್ಸ್, ಸಾರಿ. ಸೊ ಈಗ ಫ್ರೈ ಮಾಡಲಿಕ್ಕೆ ಯಾವ ಮೀನು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಆಯಿತು. ಅದೇ ನೋಡಿ ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಆ ಮೀನು ಕೂಡ ನನಗೆ ಹೆಸ್ರು ಗೊತ್ತಿಲ್ಲ. ಸೊ ಅದೇ ಮೀನು 2 kg ಫ್ರೈಗೆ ತೊಗೊಂಡ್ವಿ. ಸೊ ಆ ಸೈಡ್ ಕೂಡ ಮೀನಿದೆ. ಆ ಸೈಡ್ ಯಾವ ಥರದ ಮೀನಿದೆ ಅಂತ ನೋಡೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನೀವು ಕೂಡ ಯಾವ ಥರ ಮೀನಿದೆ ಅಲ್ಲಿ. ಇಲ್ಲಿ ಅಂತೂ ನೋಡಾಯಿತು ಈ ಸೈಡು. ಆ ಸೈಡು ನೋಡೋಣ ಯಾವ ಥರದಿದೆ ಅಂತ. ಸೊ ಇಲ್ಲಿ ನೋಡಿ ಒಂದು ದೊಡ್ಡ ಫಿಶ್ ಇದೆ. ಬಟ್ ಈ ಫಿಶ್ ಹೆಸ್ರು ಕೂಡ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಗೊತ್ತಿರೋದು ಬೂತಾಯಿ ಮತ್ತು ಬಂಗಡೆ ಬಿಟ್ಟು ಯಾವ ಮೀನು ಹೆಸರು ನನಗೆ ಗೊತ್ತಿಲ್ಲ. ಸೊ ನಮ್ಮ ಉಡುಪಿಯಲ್ಲಿ ಸ್ವಲ್ಪ ಅಡೆ ಮೀನು ಅದು ಇದು ಅಂತ ಸ್ವಲ್ಪ ಹೆಸ್ರುಗಳು ಗೊತ್ತು. ಬಟ್ ಇಲ್ಲಿ ಇದ್ದಿದ್ದು ಯಾವ ಮೀನು ನನಗೆ ಹೆಸ್ರು ಗೊತ್ತಿಲ್ಲ. ಸೊ ನೋಡಿದೆ, ಬಟ್ ನಾವು ಆ ಸೈಡ್ ತೊಗೊಂಡಿದ್ದೀವಿ ಅಲ್ಲ, ನೋಡಿಬಿಟ್ಟು ನಾನು ಬಂದೆ. ನಮ್ಮ ಆಂಟಿ ಮಗಳು ದುಡ್ಡೆಲ್ಲ ತೊಗೊಳ್ತಾ ಇದ್ಲು. ಸೊ ಇದೇ ನೋಡಿ ಮೀನು. ಕ್ಲೀನ್ ಬೇಕಾದರೆ ಕ್ಲೀನ್ ಮಾಡಿ ಕೊಡ್ತಾರೆ, ಹಾಗೆ ಬೇಕಾದರೆ ಹಾಗೆ ಕೊಡ್ತಾರೆ. ಮನೆಗೆ ಹೋಗಿ ಕ್ಲೀನ್ ಮಾಡ್ಕೋಬಹುದು. ಬಟ್ ನಾವು ಕ್ಲೀನ್ ಎಲ್ಲ ಏನು ಮಾಡಲಿಲ್ಲ, ಮನೆಗೆ ಹೋಗಿ ಕ್ಲೀನ್ ಮಾಡೋಣ ಅಂತ. ಸೊ ಆಯಿತು, ನಾವೀಗ ತೊಗೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಆಂಟಿ ಮಗಳು ಮತ್ತು ನಾನು, ಅವಳು ಹಿಂದ್ಗಡೆಯಿಂದ ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಾವು ಬೈಕಲ್ಲಿ ಬಂದಿದ್ದು, ಬೈಕ್ ತೊಗೊಂಡು, ಉಳಿದೆ ಬೈಕ್ ಅದು. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ನಮಗೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಸೊ ಮಾರ್ಕೆಟ್ ಒಳಗಡೆಯಿಂದನೇ ಬಂದಿದ್ದು ನಾವು. ಸೊ ಹೋಗುವಾಗ ತರಕಾರಿ ಎಲ್ಲ ಸಿಗುತ್ತೆ ನಮಗೆ. ಸೊ ಅಲ್ಲೇ ಕೊತ್ತಂಬರಿ ಸೊಪ್ಪು ತೊಗೊಂಡು ಹೋಗೋಣ ಅಂತ ಕೊತ್ತಂಬರಿ ಸೊಪ್ಪು ತೊಗೊಂಡು ಈಗ ಹೋಗ್ತೀವಿ ನಾವು. ನೋಡಿ ಗ್ರೀನ್ ಫ್ರೆಶ್ ತರಕಾರಿ ನೋಡುವಾಗಲೇ ಎಷ್ಟು ಖುಷಿ ಆಗ್ತಾ ಇದೆ. ಗ್ರೀನ್ ಫ್ರೆಶ್ ತರಕಾರಿ ಗೊತ್ತಾ. ಸೊ ತೊಗೊಂಡಾಯಿತು, ನಾವೀಗ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೂರ ಇದೆ ನಮ್ಮ ಮೌಶಿ ಮನೆ. ಸೊ ನೋಡಿ ಹಳೆಯಾಳ್ ಮಾರ್ಕೆಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ನೋಡಿ. ಮತ್ತು ಬನ್ನಿ ನಮ್ಮ ಹಳೆಯಾಳಿಗೆ. ಯಾರೆಲ್ಲ ಹಳೆಯಾಳಿಗೆ ಬಂದಿಲ್ಲ ಅವರೆಲ್ಲ ಬನ್ನಿ. ಮಾರ್ಕೆಟ್ ಒಳಗಡೆಯಿಂದನೇ ಹೋಗಬೇಕು. ಇನ್ನು ಸ್ವಲ್ಪ ದೂರ ಇದೆ ನಮ್ಮ ಮೌಶಿ ಮನೆ. ಸೊ ಹೋಗ್ತಾ ಇದ್ದೀವಿ ನೋಡಿ. ಖುಷಿ ಆಗ್ತಾಯಿದೆ. ತುಂಬ ದಿನ ಆಗಿತ್ತು ನಾನು ಊರಿಗೆ ಬರದೆ. ಸೊ ಇನ್ನು ಸ್ವಲ್ಪ ದೂರ ಬರುತ್ತೆ ಈಗ ನಮ್ಮ ಮೌಶಿ ಮನೆ. ಸೊ ಬಂದಾಯಿತು ನಮ್ಮ ಮೌಶಿ ಮನೆ. ಸೊ ನೋಡಿ ನಾವು ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತಾ ಇದ್ದಾಳೆ ನಮ್ಮ ರೂಪರಾಣಿ. ಸೊ ನಮ್ಮ ಚೋಟು ಅಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ನಮ್ಮ ಮೌಶಿ ಮನೆ ಇದೆ ನೋಡಿ. 2 ಫ್ಲೋರ್ ಇದೆ. ಸೆಕೆಂಡ್ ಫ್ಲೋರ್ ಫುಲ್ ಬಾಡಿಗೆ ಕೊಟ್ಟಿದ್ದಾರೆ. 3 ಮನೆ ಇದೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಅವರು ಇರ್ತಾರೆ, ಮೇಲೆ ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಈಗಲೇ 3-4 ತಿಂಗಳಾಯಿತು ಅವರು ಮನೆ ಗೃಹಪ್ರವೇಶ ಮಾಡಿ. ನಮಗೆ ಅವಾಗ ಕರೆದಿದ್ರು. ಸೊ ಅವಾಗ ನನಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಈಗ ಸ್ವಲ್ಪ ಬಂದುಬಿಟ್ಟು ಒಂದು 4 ದಿನ ಇದ್ದುಬಿಟ್ಟು ಎಂಜಾಯ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಸೊ ಇವನೇ ನಮ್ಮ ಮೌಶಿ ಮಗ, ದೊಡ್ಡ ಮಗ, ಬ್ಲೂ ಕಲರ್ ಟಿ ಶರ್ಟ್. ಅವನು ನನ್ನ ಚೋಟು, ನಿಮಗೆ ಗೊತ್ತಲ್ಲ. ಸೊ ಅವನ ಹತ್ರ ಹೋಗ್ತಾ ಇಲ್ಲ ಅವನು. ಮತ್ತು ನೋಡಿ ನಮ್ಮ ಮೌಶಿ ಗಾರ್ಡನ್, ಸಣ್ಣ ಪುಟ್ಟ ಗಾರ್ಡನ್, ಹೂಗಳು. ಸೊ
ಸೊ ನನಗೆ ಹೂಗಳು ಗಿಡಗಳು ಅಂದರೆ ತುಂಬ ಇಷ್ಟ. ಸೊ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಕೂತ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ನಮ್ಮ ಜ್ಯೋತಿ ಮಹಾರಾಣಿ ಕೂತ್ಕೊಂಡಿದ್ದಾಳೆ. ಸೊ ನಮ್ಮ ತುಂಟ ಮಕ್ಕಳು ನಮ್ಮ ಆಂಟಿ ಒಬ್ಬರು ಕೆಳಗಡೆ ಕೂತ್ಕೊಂಡಿದ್ದಾರೆ. ರೂಪ ಒಳಗಡೆ ಫಿಶ್ ಎಲ್ಲ ಇಟ್ಟುಬಿಟ್ಟು ಮೇ ಬಿ ಬಾತ್ರೂಮಿಗೆ ಹೋಗಿದ್ದಾಳೆ ಇರ್ಬೋದು. ಸೊ ಈಗ ಅವಳು ಮತ್ತು ನಾನು ಮಾತಾಡ್ತಾ ಇದ್ದೀವಿ, ಫಿಶ್ ಯಾರು ಕ್ಲೀನ್ ಮಾಡ್ತಾರೆ ಅಂತ. ರೂಪ ಹೇಳ್ತಾ ಇದ್ದಾಳೆ, ಹೋಗು ಮೌಶಿ ಹತ್ರ, ಕೆಳಗಡೆ ಕೂತಿದ್ರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕೇಳು, ಮೌಶಿ ಹತ್ರ ಕ್ಲೀನ್ ಮಾಡು ಅಂತ ಹೇಳಿದರು. ನಾನು ಹೋಗ್ಬಿಟ್ಟು ಮೌಶಿ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದೆ. ಇಲ್ಲ ನೀವು ಮಾಡಿದ್ದೆ ನಾನು ತಿನ್ನಬೇಕು ಇವತ್ತು, ಎಲ್ಲ ನೀವೇ ಮಾಡಬೇಕು ಅಂತ ಹೇಳಿದರು ನಮ್ಮ ಮೌಶಿ. ಸೊ ಈಗ ನಾವು ಕಟ್ ಮಾಡ್ಕೊಂಬಂದಿದ್ವಿ ಅಲ್ಲ, ಆ ಮೀನು ತೊಳೆದ್ಬಿಟ್ಟೆಲ್ಲ ಸಾರಿಗೆ ರೂಪ ರೆಡಿ ಮಾಡ್ತಾಯಿದ್ದಾಳೆ. ನಾನು ಫಿಶೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಫಿಶ್ ಕರಿನೂ ಫ್ರೈನೂ ಅವಳೇ ಮಾಡಿದ್ಲು. ಸೊ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ನೀವು ಕೂಡ ಬನ್ನಿ, ಫಿಶ್ ಕರಿ ತಿನ್ನೋಣ. ಸೊ ಊಟ ಮಾಡ್ತಾಯಿದ್ದೀವಿ. ನಮ್ಮ ಆಂಟಿ ಬಡಿಸಿ ಕೊಡ್ತಾ ಇದ್ದಾಳೆ. ಹಾಗೆ ನಮ್ಮ ಮೌಶಿ ಜೊತೆ ರೂಪ ಅವ್ರ ಮಮ್ಮಿ ಮತ್ತು ಡ್ಯಾಡ ಹಳೆಯಾಳಿಗೆ ಬಂದಿದ್ದರು. ಅವ್ರು ಸಿಕ್ಕಿದ್ರಂತೆ. ಸೊ ಅವ್ರಿಗೆ ಕೂಡ ಕರ್ಕೊಂಡು ಬಂದರು ನಮ್ಮ ಮೌಶಿ. ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಬ್ಲೂ ಕಲರ್ ನೋಡಿ ಟಾಪ್ ಹಾಕ್ಕೊಂಡಿದ್ದಾರಲ್ಲ, ಬಡಿಸ್ತಾ ಇದ್ದಾರಲ್ಲ, ಅವ್ರದ್ದೇ ಮನೆ ಇದು, ಅವರೇ ನಮ್ಮ ಮೌಶಿ. ಸೊ ರೂಪ ಅವ್ರ ಮಮ್ಮಿ ಡ್ಯಾಡಿ ಅವರಿಗೆ ಹಳೆಯಾಳಲ್ಲಿ ಸಿಕ್ಕಿದ್ರಂತೆ. ಸೊ ಅವರಿಗೆ ಕರ್ಕೊಂಡೆ ಅವ್ರು ಊಟ ಮಾಡಿ ಹೋಗಿ ಅಂತ ಕರ್ಕೊಂಡ್ಬಂದಿದ್ರು. ಸೊ ನಮಗೆಲ್ಲ ಹಳೆಯಾಳು ತುಂಬ ಹತ್ತಿರ. ಸೊ ಮಕ್ಕಳು ಊಟ ಎಲ್ಲ ಮಾಡಿಬಿಟ್ಟು ನೋಡಿ ಆಟಾಡ್ತಾ ಇದ್ದಾರೆ ಸೈಕಲೆಲ್ಲ. ಸೊ ನಾವೀಗ ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲ ಗಾರ್ಡನಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬಾಯ್.